ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು GPSTR ಮತ್ತು HSTR ಕನ್ನಡ ಭಾಷಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ಈಗ ನೀವು ಸಿಲೆಬಸ್ಸನ್ನು ಗಮನಿಸಿ ನೋಡಿರ್ಬೋದು. HSTR ಮತ್ತು GPSTR ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇದೆ. ಆದರೆ GPSTR ಅಲ್ಲಿ ಕನ್ನಡ ಬೋಧನಾಶಾಸ್ತ್ರ ಅನ್ನೋದನ್ನು ಎಡಿಷ್ನಲ್ ಆಗಿ ಆ್ಯಡ್ ಮಾಡಿದ್ದಾರೆ. ಸೊ ಅದು ಬಿಟ್ಟರೆ ಇನ್ನು ಉಳಿದಂತಹ ಎಲ್ಲ ಅಧ್ಯಾಯಗಳು ಸೇಮ್ ಇದೆ. ಓಕೆ, ಸೊ ಹಾಗಾಗಿ ಒಂದು ತಯಾರಿ ನಿಮಗೆ ಎರಡೂ ಪರೀಕ್ಷೆಗಳಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ಒಂದು ಉದ್ದೇಶದಿಂದ ಇವತ್ತು ನಾನು ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನೀವು ಭಾಗ 1 ಅಂತ ಪರಿಗಣಿಸ್ಬೋದು. ಇಲ್ಲಿ ನಾನು 30 ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಓಕೆ, ಸೊ ಮೊದಲನೆಯ ಪ್ರಶ್ನೆ, ಕವಿರಾಜ ಮಾರ್ಗವು ಡ್ಯಾಶ್ನೇ ಶತಮಾನದ ಗ್ರಂಥವಾಗಿದೆ. ಅಂದರೆ ಎಷ್ಟನೇ ಶತಮಾನದ ಗ್ರಂಥವಾಗಿದೆ ಅಂತ ಕೇಳಿದ್ದಾರೆ. ಸೊ ಕವಿರಾಜ ಮಾರ್ಗವು ಕ್ರಿಸ್ತಶಕ 9ನೇ ಶತಮಾನದ ಒಂದು ಪ್ರಮುಖ ಗ್ರಂಥವಾಗಿದೆ ಅಂತ ಹೇಳ್ಬೋದು. ಸೊ ವಿವರಣೆಯನ್ನು ನೋಡೋಣ. ಕವಿರಾಜ ಮಾರ್ಗವು ಕನ್ನಡದಲ್ಲಿ ದೊರೆತಿರುವ ಅತ್ಯಂತ ಪ್ರಾಚೀನ ಉಪಲಬ್ಧ ಗ್ರಂಥವಾಗಿದ್ದು ಇದು ಕ್ರಿಸ್ತಶಕ 9ನೇ ಶತಮಾನದ ಕೃತಿಯಾಗಿದೆ. ಇನ್ನು ಸರಿಸುಮಾರು ಕಾಲವನ್ನು ಹೇಳೋದಾದರೆ ಕ್ರಿಸ್ತಶಕ 850. ಓಕೆ, ರಾಷ್ಟ್ರಕೂಟ ದೊರೆ ನೃಪತುಂಗ ಅಮೋಘವರ್ಷನ ಆಸ್ಥಾನ ಕವಿ ಶ್ರೀ ವಿಜಯನು ಇದನ್ನು ರಚಿಸಿದನೆಂದು ಬಹುತೇಕ ವಿದ್ವಾಂಸರು ನಿರ್ಣಯಿಸಿದ್ದಾರೆ. ಇದು ಪ್ರಮುಖವಾಗಿ ಅಲಂಕಾರ ಶಾಸ್ತ್ರ ಮತ್ತು ಕಾವ್ಯಮೀಮಾಂಸಾ ಗ್ರಂಥವಾಗಿದೆ. ಓಕೆ, ಸೊ ಕವಿರಾಜ ಮಾರ್ಗ ಇದು ಎಷ್ಟನೇ ಶತಮಾನಕ್ಕೆ ಸೇರಿದಂತಹ ಗ್ರಂಥವಾಗಿದೆ ಅನ್ನೋದರ ಜೊತೆಗೆ ಇದು ಯಾರಿಂದ ರಚಿತವಾಗಿದೆ ಮತ್ತು ಇದರ ಪ್ರಮುಖವಾದಂತಹ ಇದು ಯಾವ ಅಂಶದ ಕುರಿತಾಗಿ ಇದೆ ಅನ್ನೋದನ್ನು ಇಲ್ಲಿ ವಿವರಣೆಯಲ್ಲಿ ನೀವು ನೋಡ್ಬೋದು. ಓಕೆ, 9ನೇ ಶತಮಾನಕ್ಕೆ ಸೇರಿದ್ದು ಇದು ರಾಷ್ಟ್ರಕೂಟ ದೊರೆ ನೃಪತುಂಗ ಅಮೋಘವರ್ಷನ ಆಸ್ಥಾನ ಕವಿಯಾದಂತಹ ಶ್ರೀ ವಿಜಯ ರಚಿಸಿದಂತಹ ಕೃತಿಯಾಗಿರುತ್ತೆ. ಮತ್ತು ಇದು ಅಲಂಕಾರ ಶಾಸ್ತ್ರ ಮತ್ತು ಕಾವ್ಯಮೀಮಾಂಸಾ ಗ್ರಂಥವಾಗಿದೆ. ಓಕೆ, ಸೊ ನೆಕ್ಸ್ಟ್ ಎರಡನೆಯ ಪ್ರಶ್ನೆ, ಶಿವಕೋಟಾಚಾರ್ಯರಿಂದ ರಚಿತವಾದ ಕೃತಿ ಯಾವುದು ಅಂತ ಇದೆ. ಓಕೆ, ಶಿವಕೋಟ್ಯಾಚಾರ್ಯರಿಂದ ರಚಿತವಾದಂತಹ ಕೃತಿ ಒಡ್ಡಾರಾಧನೆ. ಒಡ್ಡಾರಾಧನೆಗೆ ಸಂಬಂಧಪಟ್ಟಂತೆ ವಿವರಣೆ. ಒಡ್ಡಾರಾಧನೆಯು ಕನ್ನಡ ಸಾಹಿತ್ಯದಲ್ಲಿ ದೊರೆತಿರುವ ಮೊಟ್ಟ ಮೊದಲ ಗದ್ಯ ಕೃತಿಯಾಗಿದೆ. ಇದರ ಕರ್ತೃ ಶಿವಕೋಟ್ಯಾಚಾರ್ಯರು. ಇವರು ಇದರಲ್ಲಿ 19 ಜೈನ ತಪಸ್ವಿಗಳ ಹಾಗೂ ಮಹಾಪುರುಷರ ಉಪಸರ್ಗ ಮತ್ತು ಮೋಕ್ಷ ಸಾಧನೆಯ ಕಥೆಗಳನ್ನು ಬರೆದಿದ್ದಾರೆ. ಇದರ ಕಾಲ ಕ್ರಿಸ್ತಶಕ 920. ಓಕೆ, ಸೊ ಇದರ ವಿಶೇಷತೆ ಅಂತ ಅಂದರೆ ಇಲ್ಲಿ 19 ಜೈನ ತಪಸ್ವಿಗಳು ಹಾಗೂ ಮಹಾಪುರುಷರ ಉಪಸರ್ಗಗಳನ್ನು ಮತ್ತು ಅವರ ಮೋಕ್ಷ ಸಾಧನೆಯ ಕಥೆಗಳನ್ನು ಈ ಒಡ್ಡಾರಾಧನೆ ಕೃತಿ ಒಳಗೊಂಡಿದೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೂರನೆಯ ಪ್ರಶ್ನೆ, ಕನ್ನಡ ಕವಿತೆಯೋಳ್ ಅಸಗಂಗಂ ನೂರ್ಮಡಿ ತನ್ನ ಕಾವ್ಯ ಹೇಳಿದವರು ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪೊನ್ನ. ಓಕೆ, ವಿವರಣೆ. ರಾಷ್ಟ್ರಕೂಟ ದೊರೆ ಮುಮ್ಮಡಿ ಕೃಷ್ಣನ ಆಸ್ಥಾನ ಕವಿಯಾಗಿದ್ದ ಪೊನ್ನನು ತನ್ನ ಶಾಂತಿಪುರಾಣ ಕಾವ್ಯದಲ್ಲಿ ಸಂಸ್ಕೃತ ಕವಿಯಲ್ಲಿ ಕಾಳಿದಾಸನಿಗಿಂತ ನೂರ್ಮಡಿ, ಕನ್ನಡ ಕವಿತೆಯಲ್ಲಿ ಅಸಗನಿಗಿಂತ ನೂರ್ಮಡಿ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾನೆ. ಇವನಿಗೆ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದಿತ್ತು. ಯಾಕಂದರೆ ಈತ ಉಭಯ ಭಾಷೆಗಳಲ್ಲಿ ಅಂದರೆ ಸಂಸ್ಕೃತ ಕವಿತೆಯಲ್ಲಿ ಕಾಳಿದಾಸನಿಗಿಂತ ನೂರ್ಮಡಿ ಅಂತ ಹೇಳ್ಕೊಂಡಿರ್ತಾನೆ, ಇನ್ನು ಕನ್ನಡ ಕವಿತೆಯಲ್ಲಿ ತಾನು ಅಸಗನಿಗಿಂತ ನೂರ್ಮಡಿ ಅಂತ ಹೇಳ್ಕೊಂಡಿರ್ತಾನೆ. ಸೊ ಈತ ಸಂಸ್ಕೃತ ಮತ್ತು ಕನ್ನಡ ಕವಿತೆಗಳನ್ನು ಬರೆಯೋದರಲ್ಲಿ ಈತ ಹೆಸರುವಾಸಿಯಾಗಿದ್ದರಿಂದ ಇವನಿಗೆ ಉಭಯ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದಿತ್ತು. ಸೊ ಇದು ಪ್ರಶ್ನೆ ಆಗ್ಬೋದು ನಿಮಗೆ, ಉಭಯ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದು ಯಾರಿಗಿತ್ತು ಅಂತ ಅಂದರೆ ಪೊನ್ನನಿಗೆ. ನೆಕ್ಸ್ಟ್, ಅತ್ತಿಮಬ್ಬೆಯು ಡ್ಯಾಶ್ ಸಹಸ್ರ ಪ್ರತಿಗಳನ್ನು ಮಾಡಿ ಹಂಚಿದ್ದಳು ಅಂತ ಇದೆ. ಸೊ ಶಾಂತಿ ಪುರಾಣದ ಒಂದು ಕೃತಿಯ ಪ್ರತಿಗಳನ್ನು ಇದಕ್ಕೆ ಮಾಡಿ ಹಂಚಿದ್ದಳು. ವಿವರಣೆ ಇಲ್ಲಿದೆ. ಜೈನ ಧರ್ಮದ ಶ್ರೇಷ್ಠ ದಾನಿ ದಾನ ಚಿಂತಾಮಣಿ ಅತ್ತಿಮಬ್ಬೆಯು ಪೊನ್ನ ಕವಿಯ ಶಾಂತಿ ಪುರಾಣದ 1000 ಪ್ರತಿಗಳನ್ನು ಓಲೆಗರಿಗಳಲ್ಲಿ ಬರೆಸಿ ಜಿನಭಕ್ತರಿಗೆ ದಾನವಾಗಿ ಹಂಚಿದಳು. ಇದು ಕನ್ನಡ ಸಾಹಿತ್ಯ ಇತಿಹಾಸದಲ್ಲೇ ಪ್ರಥಮ ಗ್ರಂಥ ಪ್ರಸಾರ ಕಾರ್ಯವಾಗಿದೆ. ಓಕೆ, ಸೊ ವಿಶೇಷತೆ ಎಷ್ಟೆಲ್ಲ ಇದೆ ಅನ್ನೋದನ್ನು ನಾವು ವಿವರಣೆಯಲ್ಲಿ ಇಲ್ಲಿ ತಿಳ್ಕೊಳ್ಬೋದು. ದಾನ ಚಿಂತಾಮಣಿ ಅನ್ನುವಂತಹ ಬಿರುದು ಯಾರಿಗಿತ್ತು ಅಂತ ಅಂದರೆ ಅತ್ತಿಮಬ್ಬೆ. ಈಕೆ ಪೊನ್ನ ಕವಿಯ ಶಾಂತಿ ಪುರಾಣ ಒಂದು ಕೃತಿಯ 1000 ಪ್ರತಿಗಳನ್ನು ಓಲೆಗರಿಗಳಲ್ಲಿ ಅದನ್ನು ಬರೆಸಿ ಜಿನಭಕ್ತರಿಗೆ ದಾನವಾಗಿ ನೀಡಿರ್ತಾಳೆ. ಇದು ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿಯೇ ಪ್ರಥಮವಾಗಿ ಗ್ರಂಥ ಪ್ರಸಾರ ಮಾಡಿದಂತಹ ಕಾರ್ಯ ಅಂತ ಅನಿಸ್ಕೊಂಡಿದೆ. ಇನ್ನು 5ನೆಯ ಪ್ರಶ್ನೆ,
ಪಂಪಾಶತಕ ರಚಿಸಿದ ಕವಿ ಯಾರು ಅಂತ ಇದೆ. ಸರಿಯಾದಂತಹ ಉತ್ತರ ಹರಿಹರ. ವಿವರಣೆ: ಹಂಪೆಯ ಹೇಮಕೂಟದ ವಿರೂಪಾಕ್ಷನನ್ನು ಕುರಿತು ಹರಿಹರ ಕವಿಯು ಭಕ್ತಿಭಾವದಿಂದ ರಚಿಸಿದ ಪ್ರಸಿದ್ಧ ಶತಕ ಕೃತಿಯೇ ಪಂಪಾಶತಕ. ಪ್ರತಿಯೊಂದು ಪದ್ಯವೂ ಪಂಪಾಪುರಾಧೀಶ್ವರ ಎಂಬ ಮಕುಟದೊಂದಿಗೆ ಮುಕ್ತಾಯವಾಗುತ್ತದೆ. ಸೊ ಇದು ಯಾವುದರಿಂದ ಮುಕ್ತಾಯವಾಗುತ್ತೆ ಅನ್ನೋದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಪಂಪಾಶತಕ ರಚಿಸಿದ ಕವಿ ಹರಿಹರ. 6ನೆಯ ಪ್ರಶ್ನೆ: ಜನ್ನನ ಯಶೋಧರ ಚರಿತೆಯ ಅಷ್ಟಾವಂಕನ ಪ್ರಿಯೆಯ ಹೆಸರೇನು ಅಂತ ಇದೆ. ಸರಿಯಾದಂತಹ ಉತ್ತರ ಅಮೃತಮತಿ. ಓಕೆ, ಜನ್ನಕವಿಯ ಯಶೋಧರ ಚರಿತೆಯಲ್ಲಿ ರಾಜ ಯಶೋಧರನ ಪತ್ನಿಯಾದ ಅಮೃತಮತಿಯು ಕುರೂಪಿ ಮಾವುತನಾದ ಅಷ್ಟಾವಂಕನ ಮಧುರ ಗಾನಕ್ಕೆ ಮರುಳಾಗಿ ಅವನನ್ನು ಅನುರಾಗಿಸುತ್ತಾಳೆ. ಇದು ಇಂದ್ರಿಯ ಚಾಪಲ್ಯ ಮತ್ತು ಕಾಮದ ದುಷ್ಪರಿಣಾಮವನ್ನು ಎತ್ತಿ ತೋರಿಸುತ್ತದೆ. ಓಕೆ, ಈ ಕ್ವಶನ್ ಏನಿದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಬಹಳಷ್ಟು ಬಾರಿ ಬೇರೆ ಬೇರೆ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಓಕೆ, ಜನ್ನನ ಯಶೋಧರ ಚರಿತೆಯ ಅಷ್ಟಾವಂಕನ ಪ್ರಿಯೆಯ ಹೆಸರು ಅಮೃತಮತಿ. ಸೊ ವಿವರಣೆಯನ್ನು ಇನ್ನೊಮ್ಮೆ ಓದ್ಕೊಳ್ಳಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, 7ನೆಯ ಪ್ರಶ್ನೆ: ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಹೊಂದಿದ್ದ ಕವಿ ಯಾರು ಅಂತ ಕೇಳಿದ್ದಾರೆ. ಸೊ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ. ವಿವರಣೆ: ಗದುಗಿನ ನಾರಾಯಣಪ್ಪನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿದೆ. ತನ್ನ ಕರ್ನಾಟ ಭಾರತ ಕಥಾಮಂಜರಿಯಲ್ಲಿ ಸಾಟಿಯಿಲ್ಲದ ರೂಪಕಾಲಂಕಾರಗಳನ್ನು ಸೃಷ್ಟಿಸಿರುವ ಕಾರಣದಿಂದಾಗಿ ಈ ಗೌರವ ಪ್ರಾಪ್ತವಾಗಿದೆ. ಸೊ ಯಾಕೆ ಈ ಒಂದು ಬಿರುದು ಬಂದಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರಬೇಕು. ಕರ್ನಾಟ ಭಾರತ ಕಥಾಮಂಜರಿಯಲ್ಲಿ ಸಾಟಿ ಇಲ್ಲದ ರೂಪಕ ಅಲಂಕಾರಗಳನ್ನು ಈ ಕವಿ ಬಳಸಿರ್ತಾರೆ. ಸೊ ಹಾಗಾಗಿ ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತೀವಿ. ನೆಕ್ಸ್ಟ್ 8ನೆಯ ಪ್ರಶ್ನೆ: 10ನೇ ಶತಮಾನದ ಬಹಳಷ್ಟು ಕೃತಿಗಳು ಡ್ಯಾಶ್ನಲ್ಲಿ ಬರೆಯಲ್ಪಟ್ಟಿವೆ. ಸೊ 10ನೇ ಶತಮಾನ ಅಂದ ತಕ್ಷಣ ನಮಗೆ ಗೊತ್ತಿರಬೇಕು, ಅದು ಚಂಪೂ ಸಾಹಿತ್ಯದ ಒಂದು ಉಚ್ಛ್ರಾಯ ಕಾಲ ಆಗಿರುತ್ತೆ. ಸೊ ಇಲ್ಲಿ ವಿವರಣೆಯನ್ನು ನೋಡೋಣ. 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಚಂಪೂ ಯುಗ ಎನ್ನಲಾಗುತ್ತದೆ. ಪಂಪ, ಪೊನ್ನ, ರನ್ನ ಮುಂತಾದ ರತ್ನತ್ರಯರು ಗದ್ಯ ಪದ್ಯಗಳ ಸಮ್ಮಿಶ್ರಣವಾದ ಚಂಪೂ ಪ್ರಕಾರದಲ್ಲೇ ತಮ್ಮ ಮಹೋನ್ನತ ಕಾವ್ಯಗಳನ್ನು ರಚಿಸಿದರು. ಹಾಗಾಗಿ 10ನೇ ಶತಮಾನವನ್ನು ನಾವು ಚಂಪೂ ಯುಗ ಅಂತ ಕರಿತೀವಿ. ನೆಕ್ಸ್ಟು 9ನೇ ಪ್ರಶ್ನೆ: ಹಾಲರಾಜನ ಗಾಥಾ ಸಪ್ತಸತಿಯು ಯಾವ ಭಾಷೆಯಲ್ಲಿದೆ ಅಂತ ಪ್ರಶ್ನೆಯಾಗಿದೆ. ಹಾಲರಾಜನ ಗಾಥಾ ಸಪ್ತಸತಿಯು ಪ್ರಾಕೃತ ಭಾಷೆಯಲ್ಲಿದೆ. ವಿವರಣೆ: ಶಾತವಾಹನ ದೊರೆ ಹಾಲನು ಕ್ರಿಸ್ತಿಶಕ 1-2ನೇ ಶತಮಾನದಲ್ಲಿ ಮಹಾರಾಷ್ಟ್ರೀ ಪ್ರಾಕೃತ ಭಾಷೆಯಲ್ಲಿ ಗಾಥಾ ಸಪ್ತಶತಿ ಕೃತಿಯನ್ನು ರಚಿಸಿದನು. ಇದರಲ್ಲಿ ಕನ್ನಡ ಮೂಲದ ದೇಶೀಯ ಪದಗಳಾದ ಪೊಟ್ಟೆ ಅಂದರೆ ಹೊಟ್ಟೆ, ತುಪ್ಪ, ತೀರ್ ಮುಂತಾದ ಪದಗಳು ಕಂಡುಬರುತ್ತದೆ. ಸೊ ಇದು ಕೂಡ ಪ್ರಶ್ನೆಯಾಗಿದೆ. ಯಾವ ಒಂದು ಕೃತಿಯಲ್ಲಿ ಕನ್ನಡ ಮೂಲದ ದೇಶೀಯ ಪದಗಳಾದ ಪೊಟ್ಟೆ, ತುಪ್ಪ, ತೀರ್ ಪದ ಉಲ್ಲೇಖವಾಗಿದೆ ಅಂತ. ಸೊ ಗಾಥಾ ಸಪ್ತಶತಿ ಕೃತಿಯಲ್ಲಿ ಉಲ್ಲೇಖವಾಗಿದೆ. 10ನೆಯ ಪ್ರಶ್ನೆ: ಬ್ರಹ್ಮಗಿರಿ ಶಾಸನದಲ್ಲಿ ಕಂಡುಬಂದ ಕನ್ನಡ ಶಬ್ದ ಯಾವುದು ಅಂತ ಅಂದರೆ ಇಸಿಲ್. ಓಕೆ, ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲ್ ಅನ್ನುವಂತಹ ಕನ್ನಡ ಶಬ್ದ ಕಂಡುಬಂದಿದೆ. ವಿವರಣೆ: ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿ ದೊರೆತ ಸಾಮ್ರಾಟ್ ಅಶೋಕನ ಪ್ರಾಕೃತ ಶಾಸನದಲ್ಲಿ ಇಸಿಲ ಎಂಬ ಪದ ಕಂಡುಬರುತ್ತದೆ. ಓಕೆ, ಸುಮಾರು ಕ್ರಿಸ್ತಿಪೂರ್ವ 3ನೇ ಶತಮಾನದಲ್ಲಿ ಈ ಒಂದು ಪದ ಕಂಡುಬಂದಿದೆ. ಇದು ಕನ್ನಡದ ಅತ್ಯಂತ ಪ್ರಾಚೀನ ದಾಖಲಿತ ಪದವಾಗಿದ್ದು, ಇಸಿಲ ಎಂದರೆ ಕೋಟೆ ಅಥವಾ ಬಾಣ ಎಸೆಯುವ ಎತ್ತರದ ನೆಲೆ ಎಂಬ ಅರ್ಥವಿದೆ. ಸೊ ಇಸಿಲ್ ಪದದ ಅರ್ಥವನ್ನು ಕೂಡ ನಮಗೆ ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ಸೊ ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಇಸಿಲ್ ಎಂದರೆ ಕೋಟೆ ಅಥವಾ ಬಾಣ ಎಸೆಯುವ ಎತ್ತರದ ನೆಲೆ ಅಂತ ಅರ್ಥ. ಇನ್ನು 11ನೆಯ ಪ್ರಶ್ನೆ: ಜಲಗಾರ ದಿಬ್ಬದ ಶಾಸನವನ್ನು ಪತ್ತೆ ಹಚ್ಚಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದಂತಹ ಉತ್ತರ HS ಗೋಪಾಲರಾಯರು. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಜಲಗಾರ ದಿಬ್ಬದ ಶಾಸನವನ್ನು ಪತ್ತೆ ಹಚ್ಚಿದವರು HS ಗೋಪಾಲರಾಯರು. ಜಲಗಾರ ದಿಬ್ಬದ ಶಾಸನವನ್ನು ಸಂಶೋಧಿಸಿ ಪತ್ತೆ ಹಚ್ಚಿದ ಕೀರ್ತಿ ಖ್ಯಾತ ಶಾಸನ ತಜ್ಞನಾದ ಡಾಕ್ಟರ್ HS ಗೋಪಾಲರಾವ್ ಅವರಿಗೆ ಸಲ್ಲುತ್ತದೆ. ನೆಕ್ಸ್ಟು 12ನೆಯ ಪ್ರಶ್ನೆ: ದೇಕಪೆಯ ಶಾಸನವು ಒಂದು ಡ್ಯಾಶ್ ಯಾವುದಕ್ಕೆ ಇದು ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಕರೆಕ್ಷನನ್ನು ನೀವು ಮಾಡ್ಕೊಳ್ಳಿ. ಮಾಸ್ತಿಕಲ್ಲು ಪಕ್ಕದಲ್ಲಿ ದಾನಶಾಸನ ಅಂತಾಗಿದೆ, ಇದನ್ನ ರಿಮೂವ್ ಮಾಡ್ಕೊಳ್ಳಿ. ಓಕೆ, ದೇಕಬೆಯ ಶಾಸನವು ಒಂದು ಮಾಸ್ತಿಕಲ್ಲು. ವಿವರಣೆ: ಕ್ರಿಸ್ತಿಶಕ
1057ರ ಬೆಡಗೋಳದ ದೇಕಬ್ಬೆಯ ಶಾಸನವು ಕನ್ನಡದ ಪ್ರಸಿದ್ಧ ಕಾವ್ಯಮಯ ಮಾಸ್ತಿಕಲ್ಲು ಶಾಸನವಾಗಿದೆ. ಮಾಸ್ತಿಕಲ್ಲು ಶಾಸನ ಅಂತಂದರೆ ಇದನ್ನು ನಾವು ಮಹಾಸತಿ ಕಲ್ಲು ಅಂತ ಕೂಡ ಕರಿತೀವಿ. ಪತಿಯ ಮರಣದ ನಂತರ ಅಗ್ನಿ ಪ್ರವೇಶ ಮಾಡಿ ಪ್ರಾಣತ್ಯಾಗ ಮಾಡಿದ ದೇಕಬ್ಬೆಯ ತ್ಯಾಗ ಮತ್ತು ಆ ಸಂದರ್ಭದಲ್ಲಿ ನೀಡಿದ ದಾನದ ವಿವರಗಳು ಇಲ್ಲಿವೆ. ಓಕೆ, ಸೊ ಇಲ್ಲಿ ನಿಮಗೆ 2 ಆಪ್ಷನ್ ಕೊಟ್ಟಿದ್ದಾರೆ, ಮಾಸ್ತಿಕಲ್ಲು ದಾನಶಾಸನ ಅಂತ. ಆದರೆ ಎಕ್ಸಾಕ್ಟ್ ಉತ್ತರ ಇದಕ್ಕೆ ಮಾಸ್ತಿಕಲ್ಲಾಗುತ್ತೆ. ಸೊ ಹಾಗಾಗಿ ದಾನಶಾಸನವನ್ನು ರಿಮೂವ್ ಮಾಡಿದ್ದು. ಓಕೆ, 13ನೆಯ ಪ್ರಶ್ನೆ, ಬಾದಾಮಿ ಶಾಸನದಲ್ಲಿ ಬಳಸಿರುವ ಛಂದಸ್ಸು ಯಾವುದು ಅಂತ ಇದೆ. ತ್ರಿಪದಿ. ಓಕೆ, ವಿವರಣೆ. ಕ್ರಿಸ್ತಶಕ 700ರ ಕಪ್ಪೆ ಅರಭಟನ ಬಾದಾಮಿ ಶಿಲಾಶಾಸನದಲ್ಲಿ ಕನ್ನಡದ ಮೊಟ್ಟಮೊದಲ ತ್ರಿಪದಿ ಛಂದಸ್ಸಿನ ಪದ್ಯ ದೊರೆಯುತ್ತದೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಅನ್ನುವಂತಹ ತ್ರಿಪದಿ ಪದ್ಯವನ್ನು ನಾವು ಬಾದಾಮಿ ಶಾಸನದಲ್ಲಿ ನೋಡಬಹುದು. ಓಕೆ, ಸೊ ನೆಕ್ಸ್ಟ್ 14ನೆಯ ಪ್ರಶ್ನೆ, ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಈ ವಾಕ್ಯ ಯಾವ ಕೃತಿಯಲ್ಲಿದೆ ಅಂತ ಅಂದರೆ ಕವಿರಾಜ ಮಾರ್ಗದಲ್ಲಿರುವಂತಹ ಒಂದು ವಾಕ್ಯ ಇದಾಗಿರುತ್ತೆ. ವಿವರಣೆ. ಕವಿರಾಜ ಮಾರ್ಗಕಾರನು ಕನ್ನಡಿಗರ ಸಹಜ ಕಾವ್ಯ ಪ್ರೌಢಿಮೆಯನ್ನು ಕೊಂಡಾಡುತ್ತಾ ಗ್ರಂಥಗಳನ್ನು ಕುಳಿತು ಓದಿ ಕಲಿಯದಿದ್ದರೂ ಕಾವ್ಯ ಪ್ರಯೋಗದಲ್ಲಿ ಕನ್ನಡಿಗರು ಪರಿಣತ ಮತಿಯುಳ್ಳವರು ಎಂದು ವರ್ಣಿಸಿದ್ದಾನೆ. ಓಕೆ, ಸೊ ಕವಿರಾಜ ಮಾರ್ಗಕಾರ ಈ ರೀತಿ ವರ್ಣನೆ ಮಾಡಿರುವಂಥದ್ದು, ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ. ಓಕೆ, ಸೊ ನೆಕ್ಸ್ಟ್ 15ನೇ ಪ್ರಶ್ನೆ, ಹಲ್ಮಿಡಿ ಶಾಸನದಲ್ಲಿನ ಭಾಷೆ ಯಾವುದು ಅಂತ ಕೇಳಿದ್ದಾರೆ. ಹಲ್ಮಿಡಿ ಶಾಸನದಲ್ಲಿನ ಭಾಷೆ ಪೂರ್ವದ ಹಳೆಗನ್ನಡವಾಗಿದೆ. ವಿವರಣೆ. ಹಾಸನ ಜಿಲ್ಲೆಯ ಬೇಲೂರು ಬಳಿಯ ಹಲ್ಮಿಡಿಯಲ್ಲಿ ದೊರೆತ ಕದಂಬ ದೊರೆ ಕಾಕುಸ್ಥವರ್ಮನ ಕಾಲದ ಹಲ್ಮಿಡಿ ಶಾಸನವು ಕನ್ನಡದ ಮೊದಲ ಶಿಲಾಶಾಸನವಾಗಿದ್ದು ಇದರ ಭಾಷಾವಸ್ಥೆ ಪೂರ್ವದ ಹಳೆಗನ್ನಡವಾಗಿದೆ. ಸೊ ಇದರ ಕಾಲ ಕ್ರಿಸ್ತಶಕ 450 ಆಗಿರುತ್ತೆ. ನೋಟ್ ಮಾಡ್ಕೊಳ್ಳಿ, ಇದು ಪ್ರಶ್ನೆ ಕೇಳಿದ್ದಾರೆ. ಇದರ ಕಾಲದ ಕುರಿತಾಗಿ ಪ್ರಶ್ನೆ ಆಗಿದೆ, ಇದರ ಭಾಷೆಯ ಕುರಿತಾಗಿ ಪ್ರಶ್ನೆ ಆಗಿದೆ, ಇದು ಯಾವ ದೊರೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ, ಇದು ಎಲ್ಲಿ ದೊರೆತಿದೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೂ ನನ್ನ ವಿವರಣೆಯಲ್ಲಿ ಉತ್ತರವಿದೆ. ಸೊ ಈ ಒಂದು ಪ್ರಶ್ನೆಗಳ ಸಂಗ್ರಹ ನನಗೆ ವಾಟ್ಸಪ್ ಒಂದು ಗ್ರೂಪಲ್ಲಿ ಸಿಕ್ಕಿತ್ತು. ಅಲ್ಲಿ ಕೇವಲ ಪ್ರಶ್ನೆ ಮತ್ತು ಉತ್ತರ ಇತ್ತು. ಅದಕ್ಕೆ ವಿವರಣೆಯನ್ನು ಸೇರಿಸಿ ತರಗತಿಯನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ನಿಮಗೆ ಉಪಯುಕ್ತ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ 16ನೆಯ ಪ್ರಶ್ನೆ, ಕೂಡಲ ಸಂಗಮ ದೇವ ಎನ್ನುವ ಅಂಕಿತ ನಾಮವು ಈ ವಚನಕಾರನದಾಗಿದೆ ಅಂತ ಇದೆ. ಬಸವಣ್ಣನ ಒಂದು ಅಂಕಿತ ನಾಮ ಕೂಡಲ ಸಂಗಮ ದೇವ. ಓಕೆ, ವಿವರಣೆ. 12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವೇಶ್ವರರ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಅಷ್ಟೇ ಅಲ್ಲ, ನೀವು ಏನು ಮಾಡಬೇಕು, ವಚನಕಾರರು ಒಂದು ಲಿಸ್ಟನ್ನು ಬರ್ಕೊಂಡು ಅವರ ಅಂಕಿತ ನಾಮಗಳನ್ನು ಪ್ರಾಕ್ಟೀಸ್ ಮಾಡಿ 1 ಅಂಕಕ್ಕೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಸಿಂಗಲ್ ಆಗಾದರೂ ಕೇಳ್ಬೋದು, ಅಥವಾ ಕ್ವೆಶನ್ ಪೇಪರ್ ಟಫ್ ಆಯಿತು ಅಂದರೆ ನಿಮಗೆ ಹೊಂದಿಸಿ ಬರೆಯ ರೀತಿಯಲ್ಲಿ ಕೊಡ್ತಾರೆ. 4 ವಚನಕಾರರು ಮತ್ತು ಅವರ ಅಂಕಿತ ನಾಮಗಳನ್ನು ಕೊಟ್ಟು ಮ್ಯಾಚ್ ಮಾಡೋದಕ್ಕೆ ಕೊಡ್ಬೋದು. ಸೊ ಇಂತಹ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ 17ನೇ ಪ್ರಶ್ನೆ, ಪ್ರಾಣಿ ರೂಪಕಗಳನ್ನು ಹೆಚ್ಚಾಗಿ ಬಳಸಿದ ವಚನಕಾರ ಯಾರು ಅಂತ ಅಂದರೆ ಜೇಡರ ದಾಸಿಮಯ್ಯ. ಆದ್ಯ ವಚನಕಾರ ಅಂತ ನಾವು ಜೇಡರ ದಾಸಿಮಯ್ಯನವರನ್ನು ಕರಿತೀವಿ. ಆದ್ಯ ವಚನಕಾರ ಜೇಡರ ದಾಸಿಮಯ್ಯನವರು ತಮ್ಮ ವಚನಗಳಲ್ಲಿ ಕುದುರೆ, ಆನೆ, ಸರ್ಪ ಮುಂತಾದ ಪ್ರಾಣಿಗಳ ಸುಂದರ ದೃಷ್ಟಾಂತ ರೂಪಕಗಳ ಮೂಲಕ ಗಹನವಾದ ಆಧ್ಯಾತ್ಮಿಕ ತತ್ವಗಳನ್ನು ಜನಸಾಮಾನ್ಯರಿಗೆ ಮನಮುಟ್ಟುವಂತೆ ತಿಳಿಸಿದ್ದಾರೆ. ಓಕೆ, ಸೊ ಹಾಗಾಗಿ ಪ್ರಾಣಿ ರೂಪಕಗಳನ್ನು ಹೆಚ್ಚಾಗಿ ಬಳಸಿದ ವಚನಕಾರ ಜೇಡರ ದಾಸಿಮಯ್ಯ. 18ನೆಯ ಪ್ರಶ್ನೆ, ಲೀಲಾವತಿ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದರೆ ಲೀಲಾವತಿ ಗ್ರಂಥದ ಕರ್ತೃ ನೇಮಿಚಂದ್ರ. 12ನೇ ಶತಮಾನದ ಕೊನೆಯಲ್ಲಿದ್ದ ಜೈನ ಕವಿ ನೇಮಿಚಂದ್ರನು ಲೀಲಾವತಿ ಪ್ರಬಂಧ ಎಂಬ ಪ್ರಸಿದ್ಧ ಶೃಂಗಾರ ಪ್ರಧಾನ ಚಂಪು ಕಾವ್ಯವನ್ನು ಮತ್ತು ನೇಮಿನಾಥ ಪುರಾಣವನ್ನು ಈತ ರಚಿಸಿದ್ದಾನೆ. ಓಕೆ, ಸೊ ಇದೊಂದು ಲೀಲಾವತಿ ಪ್ರಬಂಧ ಅನ್ನುವಂತಹ ಪ್ರಸಿದ್ಧ ಕೃತಿ ಶೃಂಗಾರ ಪ್ರಧಾನವಾದಂತಹ ಒಂದು ಚಂಪು ಕಾವ್ಯವಾಗಿರುತ್ತೆ. ಇದನ್ನು ಬರೆದವರು ಜೈನ ಕವಿ ನೇಮಿಚಂದ್ರ. ನೆಕ್ಸ್ಟ್ 19ನೆಯ ಪ್ರಶ್ನೆ, ಧರ್ಮಾಮೃತದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಧರ್ಮಾಮೃತದ ಕರ್ತೃ ನಯಸೇನ. ನಯಸೇನನ ಕುರಿತಾದಂತಹ ಮಾಹಿತಿಯನ್ನು ನೋಡೋಣ. ಕ್ರಿಸ್ತಶಕ 1112ರಲ್ಲಿ ನಯಸೇನ ಕವಿಯು ಧರ್ಮಾಮೃತ ಎಂಬ ಚಂಪು ಕೃತಿಯನ್ನು ರಚಿಸಿದನು. ಈ ಧರ್ಮಾಮೃತ
ಇದು ಯಾವ ಶೈಲಿಯ ಕೃತಿ ಅಂತ ಅಂದರೆ ಇದು ಚಂಪು ಕೃತಿಯಾಗಿದೆ. ನಯಸೇನ ಮುಖ್ಯವಾಗಿ ಸಂಸ್ಕೃತ ಮತ್ತು ಕನ್ನಡವನ್ನು ಕಲಬೆರಕೆ ಮಾಡುವುದನ್ನು ಈತ ವಿರೋಧಿಸಿದಂತಹ ಒಂದು ಅಪ್ಪಟ ದೇಶಿ ಕನ್ನಡದ ಮಹತ್ವವನ್ನು ಸಾರಿದಂತಹ ಕವಿ ಅಂತ ಹೇಳ್ಬೋದು. ಓಕೆ, ಈತನ ಒಂದು ಧರ್ಮಾಮೃತ ಅನ್ನೋದು ಒಂದು ಚಂಪು ಕೃತಿಯಾಗಿದೆ. ಓಕೆ, ಸೊ ನೆಕ್ಸ್ಟ್ 20ನೆಯ ಪ್ರಶ್ನೆ. ಅತ್ತಿಮಬ್ಬೆಯು ಯಾವ ಧರ್ಮಕ್ಕೆ ಒತ್ತು ನೀಡಿದಳು ಅಂತ ಅಂದರೆ ಸರಿಯಾದಂಥ ಉತ್ತರ ಜೈನ ಧರ್ಮ. ಅತ್ತಿಮಬ್ಬೆಯು ಜೈನ ಧರ್ಮದ ಪರಮಭಕ್ತೆಯಾಗಿದ್ದು 1500 ಜಿನಬಿಂಬಗಳ ನಿರ್ಮಾಣ, ಜಿನಾಲಯಗಳ ನಿರ್ಮಾಣ ಮತ್ತು ಶಾಂತಿ ಪುರಾಣದ ಪ್ರತಿಗಳ ವಿತರಣೆಯ ಮೂಲಕ ಜೈನ ಧರ್ಮಕ್ಕೆ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾಳೆ ಅಂತ ಹೇಳ್ಬೋದು. ಸೊ ಅತ್ತಿಮಬ್ಬೆ ಜೈನ ಧರ್ಮಕ್ಕೆ ಒತ್ತು ನೀಡಿದಂತಹ ಕವಿಯತ್ರಿಯಾಗಿರ್ತಾಳೆ. ನೆಕ್ಸ್ಟು, ಚಾವುಂಡರಾಯ ಪುರಾಣವು ಈ ವಸ್ತುವನ್ನು ಹೊಂದಿದೆ ಅಂತ ಇದೆ. ತೀರ್ಥಂಕರರ ಕಥೆಗಳನ್ನು ಈ ಒಂದು ಕೃತಿ ಒಳಗೊಂಡಿದೆ. ವಿವರಣೆ: ಗಂಗರ ಮಂತ್ರಿ ಚಾವುಂಡರಾಯನು ಕ್ರಿಸ್ತಿ ಶಕ 978ರಲ್ಲಿ ರಚಿಸಿದ ಚಾವುಂಡರಾಯ ಪುರಾಣವು 24 ತೀರ್ಥಂಕರರು, 12 ಚಕ್ರವರ್ತಿಗಳು ಸೇರಿದಂತೆ 63 ಜೈನ ಶಲಾಕ ಪುರುಷರ ವಿಸ್ತಾರವಾದ ಚರಿತ್ರೆಯನ್ನು ಗದ್ಯ ರೂಪದಲ್ಲಿ ಒಳಗೊಂಡಿದೆ. ಸೊ ಇದರ ವಿಶೇಷತೆಯನ್ನು ಇಲ್ಲಿ ನೀವು ನೋಟ್ ಮಾಡ್ಕೊಳ್ಬೋದು. ಈ ಒಂದು ಕೃತಿ ಏನೆಲ್ಲ ಒಳಗೊಂಡಿದೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಕೊಟ್ಟಿದ್ದಾರೆ. ಚಾವುಂಡರಾಯ ಪುರಾಣವು ಮುಖ್ಯವಾಗಿ ಇದು ತೀರ್ಥಂಕರರ ಕಥೆಗಳಾಗಿರುತ್ತೆ. ನೆಕ್ಸ್ಟ್ 22ನೆಯ ಪ್ರಶ್ನೆ. ವಡ್ಡಾರಾಧನೆಯ ಸ್ವರೂಪ ಹೀಗಿದೆ. ಸೊ ಇದು ಹಲವು ಉಪಕಥೆಗಳಿಂದ ಕೂಡಿದ ಒಂದು ದೀರ್ಘಕಥೆ ಅಂತ ಹೇಳ್ಬೋದು. ವಡ್ಡಾರಾಧನೆಯು 19 ಪ್ರಧಾನ ಜೈನ ಮಹಾಪುರುಷರ ಉಪಸರ್ಗ ಕಥೆಗಳನ್ನು ಒಳಗೊಂಡಿದ್ದು, ಪ್ರತಿಯೊಂದು ಕಥೆಯಲ್ಲೂ ಹಲವು ಸ್ವಾರಸ್ಯಕರ ಉಪಕಥೆಗಳು ಹೆಣೆದುಕೊಂಡಿರುವ ವಿಶಿಷ್ಟ ಗದ್ಯಕೃತಿಯಾಗಿದೆ. ಸೊ ನಾವು ಡಿಗ್ರಿ ಓದಬೇಕಾದ್ರೆ ನಮ್ಮ ಒಂದು ಸಿಲೆಬಸ್ಸಲ್ಲಿ ವಡ್ಡಾರಾಧನೆ ಅನ್ನುವಂತಹ ಕೃತಿಯ ಬಗ್ಗೆ ಇತ್ತು. ಸೊ ಇದು 19 ಜೈನ ಮಹಾಪುರುಷರ ಉಪಸರ್ಗ ಕಥೆಗಳನ್ನು ಒಳಗೊಂಡಿದ್ದು, ಪ್ರತಿಯೊಂದು ಕಥೆಯು ಕೂಡ ಸ್ವಾರಸ್ಯಕರವಾದಂತಹ ಉಪಕಥೆಗಳನ್ನು ಒಳಗೊಂಡಿತ್ತು. ನೆಕ್ಸ್ಟು 24ನೆಯ ಪ್ರಶ್ನೆ. ಪಂಪನ ಆದಿಪುರಾಣವು ಈ ತೀರ್ಥಂಕರನ ಕಥೆಯನ್ನು ವಸ್ತುವಾಗಿ ಹೊಂದಿದೆ. ಸೊ ಆದಿಪುರಾಣ ಇದು ವೃಷಭನಾಥನ ಕುರಿತಾದಂತಹ ಒಂದು ಕೃತಿಯಾಗಿರುತ್ತೆ. ವಿವರಣೆ: ಆದಿಕವಿ ಪಂಪನು ಪ್ರಥಮ ಜೈನ ತೀರ್ಥಂಕರರಾದ ಭಗವಾನ್ ವೃಷಭನಾಥರ ಅಂದರೆ ಆದಿನಾಥರ ದಿವ್ಯ ಜೀವನ, ಪೂರ್ವಭವಗಳು ಮತ್ತು ಅವರ ಪುತ್ರರಾದ ಭರತ ಬಾಹುಬಲಿಗಳ ಕಥೆಯನ್ನು ಆಧರಿಸಿ ಆದಿಪುರಾಣವನ್ನು ಕ್ರಿಸ್ತಿ ಶಕ 941ರಲ್ಲಿ ರಚಿಸಿದರು. ಸೊ ಇದರ ಕಾಲವನ್ನು ಕೂಡ ಎಕ್ಸಾಕ್ಟಾಗಿ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಕ್ರಿಸ್ತಿ ಶಕ 941ರಲ್ಲಿ ಈ ಆದಿಪುರಾಣವನ್ನು ರಚಿಸಲಾಗಿದೆ. ಇದು ವೃಷಭನಾಥರ ಜೀವನ ಮತ್ತು ಅವರ ಮಕ್ಕಳಾದ ಭರತ ಬಾಹುಬಲಿಗಳ ಕಥೆಯನ್ನು ಆಧರಿಸಿದೆ. 25ನೆಯ ಪ್ರಶ್ನೆ. ಹೈದರಾಬಾದ್ ಕರ್ನಾಟಕದ ಪ್ರಸಿದ್ಧ ಅನುಭಾವಿ ಕವಿ ಯಾರು ಅಂತ ಅಂದರೆ ಸಂತ ಶಿಶುನಾಳ ಶರೀಫರು. ವಿವರಣೆ: ಸಂತ ಶಿಶುನಾಳ ಶರೀಫರು ಕನ್ನಡದ ಪ್ರಸಿದ್ಧ ಅನುಭಾವ ಕವಿ ಮತ್ತು ತತ್ವಪದಕಾರರು. ಇವರ ಗುರುಗಳು ಗೋವಿಂದ ಭಟ್ಟರು. ಸೊ ಇವರ ಗುರುಗಳ ಹೆಸರನ್ನು ನೋಟ್ ಮಾಡ್ಕೊಳ್ಳಿ. ಸಂತ ಶಿಶುನಾಳ ಶರೀಫರ ಗುರುಗಳು ಗೋವಿಂದ ಭಟ್ಟರು. ಜಾತಿ ಮತಗಳನ್ನು ಮೀರಿದ ಸಮನ್ವಯ ದೃಷ್ಟಿಯನ್ನು ತಮ್ಮ ತತ್ವಪದಗಳಲ್ಲಿ ಇವರು ಬಿತ್ತರಿಸಿದರು. ಓಕೆ, ಸೊ ನೆಕ್ಸ್ಟ್ 26ನೇ ಪ್ರಶ್ನೆ. ಪಂಪನು ಈ ರಾಜನ ಆಸ್ಥಾನದಲ್ಲಿದ್ದನು ಅಂತ ಇದೆ. ಸರಿಯಾದಂತಹ ಉತ್ತರ 2ನೇ ಅರಿಕೇಸರಿ. ಆದಿಕವಿ ಪಂಪನು ವೇಮುಲವಾಡದ ಚಾಲುಕ್ಯ ದೊರೆ ಇಮ್ಮಡಿ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದನು. ತನ್ನ ಆಶ್ರಯದಾತ ಅರಿಕೇಸರಿಯನ್ನು ಅರ್ಜುನನಿಗೆ ಸಮೀಕರಿಸಿ ವಿಕ್ರಮಾರ್ಜುನ ವಿಜಯ ಕಾವ್ಯವನ್ನು ರಚಿಸಿದನು. ಓಕೆ, ಸೊ ಅರಿಕೇಸರಿಯನ್ನು ಯಾರಿಗೆ ಹೋಲಿಸಲಾಗಿದೆ ಅನ್ನೋದು ಇದೆ ಪ್ರಶ್ನೆ, ಅಥವಾ ಅರ್ಜುನನ ಪಾತ್ರಕ್ಕೆ ಯಾರನ್ನು ಹೋಲಿಸಲಾಗಿದೆ, ಈ ರೀತಿ ಟ್ವಿಸ್ಟ್ ಮಾಡಿ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದನ್ನು ಈ ಹಿಂದೆ ಓದಿದ್ದೆ, ಹಾಗಾಗಿ ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು 27ನೇ ಪ್ರಶ್ನೆ. ಕವಿತಾ ಗುಣಾರ್ಣವ ಎಂಬುದು ಈ ಕವಿಯ ಬಿರುದಾಗಿದೆ. ಸರಿಯಾದಂಥ ಉತ್ತರ ಪಂಪ. ಆದಿಕವಿ ಪಂಪನಿಗೆ ಕವಿತಾ ಗುಣಾರ್ಣವ ಅಂದರೆ ಕಾವ್ಯ ಗುಣಗಳ ಸಾಗರ ಅಂತ ಅರ್ಥ. ಜೊತೆಗೆ ಸರಸ್ವತಿ ಮಣಿಹಾರ ಎಂಬ ಪ್ರಸಿದ್ಧ ಬಿರುದುಗಳಿದ್ದವು. ಓಕೆ, ಸೊ ನೆಕ್ಸ್ಟ್ 28ನೆಯ ಪ್ರಶ್ನೆ. ತನ್ನನ್ನು ಅಭಿನವ ಪಂಪನೆಂದೇ ಕರೆದುಕೊಂಡ ಕವಿ ಯಾರು ಅಂತ ಅಂದರೆ ನಾಗಚಂದ್ರ. 11ನೇ ಶತಮಾನದ ಜೈನ ಕವಿ ನಾಗಚಂದ್ರನು ಪಂಪನ ಮೇಲಿನ ಭಕ್ತಿ ಗೌರವಗಳಿಂದ ತನ್ನನ್ನು ಅಭಿನವ ಪಂಪ ಎಂದು ಹೆಮ್ಮೆಯಿಂದ ಕರೆದುಕೊಂಡಿದ್ದಾನೆ. ಈತ ರಾಮಚಂದ್ರ ಚರಿತ ಪುರಾಣ ಅಂದರೆ ಪಂಪರಾಮಾಯಣ ಅಂತ ಕೂಡ ಇದನ್ನು ಕರಿತೀವಿ. ಇದು ಕೂಡ ಪ್ರಶ್ನೆ ಆಗಿದೆ, ಯಾವ ಕೃತಿಯನ್ನು ಪಂಪರಾಮಾಯಣ ಅಂತ ಕರೆಯಲಾಗಿದೆ ಅಂತ. ರಾಮಚಂದ್ರ ಚರಿತ ಪುರಾಣ. ಸೊ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣವನ್ನು ಪಂಪರಾಮಾಯಣ ಅಂತ ಕರೆಯಲಾಗಿದೆ.
ಓಕೆ. ಸೊ ಅಭಿನವ ಪಂಪ ಅಂತ ಅಂದರೆ ನಾಗಚಂದ್ರ. ನೆಕ್ಸ್ಟ್ 29ನೇ ಪ್ರಶ್ನೆ, ಮಾರಿದೇವತೆಯ ವರ್ಣನೆ ಈ ಕಾವ್ಯದಲ್ಲಿದೆ ಅಂತ ಇದೆ. ಸೊ ಮಾರಿದೇವತೆಯ ವರ್ಣನೆ ಯಶೋಧರ ಚರಿತೆಯಲ್ಲಿದೆ. ಮಹಾಕವಿ ಜನನ ಯಶೋಧರ ಚರಿತೆಯಲ್ಲಿ ಚಂಡಮಾರಿದೇವತೆಗೆ ಹಿಟ್ಟಿನ ಹುಂಜವನ್ನು ಬಲಿ ಕೊಡುವ ಸನ್ನಿವೇಶ ಮತ್ತು ಮಾರಿದೇವತೆಯ ಗುಡಿಯ ಭೀಕರ ವರ್ಣನೆ ಬರುತ್ತದೆ. ಓಕೆ. ಸೊ ವಿವರಣೆಯಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ತಿಳಿತಾ ಇದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ 30ನೇ ಪ್ರಶ್ನೆ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆಯಾಗಿರುತ್ತೆ. ಈ ಕೆಳಕಂಡ ಚಂಪು ಕವಿಗಳಲ್ಲಿ ವಿಡಂಬನೆಕಾರರಾಗಿ ಗುರುತಿಸಿಕೊಂಡವರು ಯಾರು ಅಂತ ಇದೆ. ಸರಿಯಾದಂಥ ಉತ್ತರ ಆಂಡಯ್ಯ. 13ನೇ ಶತಮಾನದ ಆಂಡಯ್ಯ ಕವಿಯು ಸಂಸ್ಕೃತ ಪದಗಳನ್ನು ಬಳಸದೆ ಅಚ್ಚ ಕನ್ನಡ ಅಂದರೆ ದೇಶೀಯ ಪದಗಳಿಂದಲೇ ಕಬ್ಬಿಗರ ಕಾವ ಎಂಬ ವಿಶಿಷ್ಟ ಕಾವ್ಯ ರಚಿಸಿ ಲಘು ವಿಡಂಬನೆಯನ್ನು ಪ್ರದರ್ಶಿಸಿದ್ದಾನೆ. ಸೊ ಕಬ್ಬಿಗರ ಕಾವ, ಇದಕ್ಕಿರುವಂತಹ ಮತ್ತೊಂದು ಹೆಸರು ಮದನ ವಿಜಯ ಅಂತ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಕಬ್ಬಿಗರ ಕಾವ ಈ ಒಂದು ಕೃತಿಯನ್ನು ಬರೆದವರು ಆಂಡಯ್ಯ. ಸೊ ಇದರ ವಿಶೇಷತೆ ಏನು ಅಂದರೆ ಸಂಸ್ಕೃತ ಪದಗಳನ್ನು ಎಲ್ಲಿಯೂ ಬಳಸಲಿಲ್ಲ, ಅಚ್ಚ ಕನ್ನಡ ಪದಗಳನ್ನು ಬಳಸಿ ರಚಿಸಿದಂತಹ ಕೃತಿ ಇದಾಗಿದೆ. ಓಕೆ. ಸೊ ಇದಿಷ್ಟು ಈ ಒಂದು ಸೆಷನ್ನ ಪ್ರಮುಖ ಪ್ರಶ್ನೋತ್ತರಗಳಾಗಿತ್ತು. ಸೊ 30 ಪ್ರಶ್ನೋತ್ತರಗಳಿಗೂ ಕೂಡ ಸೂಕ್ತವಾದಂತಹ ವಿವರಣೆಯನ್ನು ಸೇರಿಸಿ ತರಗತಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಇದು ನಿಮಗೆ GPSTR, HSTR ಮತ್ತು ಸಾಮಾನ್ಯ ಕನ್ನಡಕ್ಕೂ ಕೂಡ ಈ ಪ್ರಶ್ನೆಗಳು ನಿಮಗೆ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.